ತಮಗೆ ತಾವೇ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇರುವಂತ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂವಿಧಾನಕ್ಕೆ ಒಂದು ಗೌರವ ಕೊಡುವಂತ ಕನಿಷ್ಠ ಸೌಜನ್ಯವನ್ನು ತೋರದ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡ್ತಾರೆ. ಹಾದಿ ಬೀದಿಗಳಲ್ಲಿ ಜನರನ್ನ ಪ್ರಚೋದನೆ ಮಾಡ್ತಾರೆ. ನಾವು ಬಾಂಗ್ಲಾದೇಶದ ಮಾದರಿ, ಪಾಕಿಸ್ತಾನದ ಮಾದರಿ ಅನ್ನುವಂತ ರೀತಿಯ ಹೇಳಿಕೆಗಳನ್ನ ಇವತ್ತು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತದ್ದು ಅತ್ಯಂತ ದುರದೃಷ್ಟಕರ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಯಾರು ಕಲ್ಲೊಡೆದಿದ್ದಾರೆ? ಅವ್ರು ಕಲ್ಲೊಡಿಸಿದ್ದಾರೆ. ಆ ರೀತಿಯ ಬಾಂಗ್ಲಾದಲ್ಲಿ ಆಗುವಂತ ವಾತಾವರಣ ಇಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಒಂದು ಬಲ ಕಲ್ಲು ಹೊಡೆದದ್ದು ಸಹ ಅದಕ್ಕೋಸ್ಕರನೇ ಕಲ್ಲು ಹೊಡೆದಿಸಿದ್ದಾರೆ. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಪೊಲೀಸು, ಅವ್ರದ್ದೇ ಪ್ರತಿಭಟನೆ, ಅವರೇ ಕಲ್ಲು ಹೊಡೆಯೋದು. ತಪ್ಪು ಮಾಡಿದ್ರೆ ಮಾತ್ರ ಅಲ್ವ ಎಚ್ಚರಿಕೆ ಆಗೋದು. ಅಲ್ಲಿ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರದ್ದೇ ಸರ್ಕಾರ ಕಲ್ಲು ಹೊಡಿತಾ ಇದ್ದಾರೆ. ಬಿಜೆಪಿಯವರ ಮೇಲೆ ಆರೋಪ ನೀವು ಹಾಕಿದ್ರಿ, ಪ್ರೂವ್ ಮಾಡ್ಲಿಕ್ಕೆ ಆಗದೇ ಇರುವಂತ ಯೋಗ್ಯತೆ ಇರುವಂತ ಪಕ್ಷ ನೀವು ಮಾಡಿದ್ರಿ. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ. ಆ SIT ಮುಖಾಂತರ ತನಿಖೆ, ಕೋರ್ಟ್ ಹೇಳುತ್ತೆ ತನಿಖೆ ಮಾಡುವವರು ಯಾರು? ಈ SIT ಅವರು. ಸಿದ್ದರಾಮಯ್ಯ ಬಂದು ಕಾಲಿ ಬಾ ಅಂದ್ರೆ ಬಂದು ಕೂತ್ಕೊಳ್ಳುವವರು. ಕಳೆದ ಒಂದು ಕಾಲು ವರ್ಷದ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಜನವಿರೋಧಿ, ಭ್ರಷ್ಟಾಚಾರವೇ ತನ್ನ ಮೂಲ ಮಂತ್ರ ಅಂತ ಹೇಳಿಕೊಂಡು ಆಡಳಿತವನ್ನ ಮಾಡ್ತಾ ಇದೆ. ವಿಪರ್ಯಾಸ ಏನಂದ್ರೆ ತಮಗೆ ತಾವೇ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇರುವಂತ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೇನೆ ಅಂತ ಹೇಳಿಕೊಂಡು ಬಳ್ಳಾರಿಯವರೆಗೆ ತೆಗೆದುಕೊಂಡು ಹೋದಂತಹ ಸಿದ್ದರಾಮಯ್ಯನವರು ಆಗ ಹೇಳಿದ ಎಲ್ಲ ಮಾತುಗಳಿಗೆ ತದ್ವಿರುದ್ಧವಾಗಿ ಇವತ್ತು ತನ್ನ ಮೇಲೆ ಆರೋಪ ಬಂದಿರುವಂತಹ ಸಂದರ್ಭದಲ್ಲಿ ಅವರೇ ವಿಧಾನಸೌಧದ ಒಳಗಡೆ ಕೂಡ ಅದು ಇಷ್ಟು ಕೋಟಿ ಹಗರಣ ಅಲ್ಲ, ಇಷ್ಟು ಕೋಟಿ ಅನ್ನುವಂಥದ್ದು ಅವರ ಮಾತಿನಲ್ಲೇ ಹೇಳಿರುವಂತಹ ಸಂದರ್ಭದಲ್ಲಿ ಮತ್ತು ಇವತ್ತು ಕಾನೂನು ಮತ್ತು ಸಂವಿಧಾನಾತ್ಮಕವಾಗಿ ಅವರ ವಿರುದ್ಧ ಆರೋಪ ಬಂದ ಆರೋಪಕ್ಕೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವಂತಹ ಸಂದರ್ಭದಲ್ಲಿ ಸಂವಿಧಾನದ ಎಲ್ಲ ಮೌಲ್ಯಗಳನ್ನ ಗಾಳಿಗೆ ತೂರಿ, ಜನ ಕೊಟ್ಟಿರುವ ಮ್ಯಾಂಡೇಟ್ ಅನ್ನ ಗಾಳಿಗೆ ತೂರಿ, ಅದಕ್ಕೆ ಯಾವುದೇ ಗೌರವವನ್ನು ಕೊಡದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವವನ್ನು ಕೊಡದೆ, ಕನಿಷ್ಠ ಈ ಆರೋಪ ಮುಕ್ತ ಆಗುವವರೆಗಾದ್ರೂ ರಾಜೀನಾಮೆ ಕೊಟ್ಟು ಆ ಸ್ಥಾನದ ಗೌರವ, ಇಷ್ಟೊಂದು ವರ್ಷ ಮಾಡಿರುವಂತಹ ರಾಜಕೀಯ ಹಿನ್ನೆಲೆಗೆ ಒಂದು ಗೌರವ, ಸಂವಿಧಾನಕ್ಕೆ ಒಂದು ಗೌರವ ಕೊಡುವಂತ ಕನಿಷ್ಠ ಸೌಜನ್ಯವನ್ನು ತೋರದ ಕಾಂಗ್ರೆಸ್ ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡ್ತಾರೆ. ಹಾದಿ ಬೀದಿಗಳಲ್ಲಿ ಜನರನ್ನ ಪ್ರಚೋದನೆ ಮಾಡ್ತಾರೆ. ನಾವು ಬಾಂಗ್ಲಾದೇಶದ ಮಾದರಿ, ಪಾಕಿಸ್ತಾನದ ಮಾದರಿ ಅನ್ನುವಂತ ರೀತಿಯ ಹೇಳಿಕೆಗಳನ್ನ ಇವತ್ತು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತದ್ದು ಅತ್ಯಂತ ದುರದೃಷ್ಟಕರ, ದೌರ್ಭಾಗ್ಯ, ಸಂವಿಧಾನ ವಿರೋಧಿ ನಡವಳಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಮತ್ತು ಜನರ ವಿರೋಧಿಯಾಗಿರುವಂತಹ ಈ ರೀತಿಯ ನಡವಳಿಕೆಯನ್ನು ಖಂಡಿಸಲಿಕ್ಕೆ ಬಯಸುತ್ತೆ ಮತ್ತು ಮೊತ್ತ ಮೊದಲಿಗೆ ಸಿದ್ದರಾಮಯ್ಯನವರು ತಕ್ಷಣ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಸಂವಿಧಾನದ ಗೌರವವನ್ನು ಉಳಿಸಬೇಕು, ಸಂವಿಧಾನಾತ್ಮಕ ಹುದ್ದೆಗಳಿಗೆ ಗೌರವವನ್ನು ಕೊಡುವುದನ್ನು ಕಲಿಬೇಕು ಮತ್ತು ಜನ ಅವರಿಗೆ ಕೊಟ್ಟಿರುವಂತಹ ಮ್ಯಾಂಡೇಟ್ ಅನ್ನ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು 4 ದಶಕಗಳ ರಾಜಕೀಯ ನನ್ನದು ಶುದ್ಧ ರಾಜಕೀಯ ಅನ್ನುವಂತ ಸರ್ಟಿಫಿಕೇಟ್ ಅನ್ನ ತನಗೆ ಕೊಡ್ತಾರೆ. ತಾನು ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಪರವಾಗಿರುವಂತಹ ಒಬ್ಬ ವ್ಯಕ್ತಿ ಅನ್ನುವಂತ ಸರ್ಟಿಫಿಕೇಟ್ ಅನ್ನ ತಮಗೆ ಕೊಡ್ತಾರೆ. ತಾನು ಭ್ರಷ್ಟಾಚಾರ ಮುಕ್ತ ವ್ಯಕ್ತಿ ಅನ್ನುವಂತ ಸರ್ಟಿಫಿಕೇಟ್ ಅನ್ನ ತನಗೆ ತಾನೇ ಕೊಡ್ತಾರೆ. ಆದ್ರೆ ಇವತ್ತು ಅವರ ಮೇಲೆ ಬಂದಿರುವಂತಹ ಆರೋಪ ಏನಿದೆ, ಭ್ರಷ್ಟಾಚಾರದ ಆರೋಪ ಅವರ ಮೇಲೆ ಬಂದಿದೆ. ಆ ಭ್ರಷ್ಟಾಚಾರವು ಕೂಡ ದಲಿತರ, ಹಿಂದುಳಿದವರ ಹಕ್ಕನ್ನ ಕಸಿಯುವಂತ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಅನ್ನುವಂತ ಆರೋಪ ಅವ್ರ ಮೇಲೆ ಬಂದಿದೆ. ಈ ರೀತಿಯಾದಂತಹ ಆರೋಪ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದನ್ನು ಬಿಟ್ಟು ಮತ್ತೆ ಮತ್ತೆ ತನ್ನ ಶಾಸಕರನ್ನು ತನ್ನ ಸೇರಿಸಿಕೊಂಡು ಕಾಂಗ್ರೆಸ್ ಪಾರ್ಟಿಯ ಮೇಲೆ ಒತ್ತಡವನ್ನು ಹಾಕಿಕೊಂಡು ತನ್ನನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ
ಸಿದ್ದರಾಮಯ್ಯನವರ ಕಳೆದ 1.5 ವರ್ಷದ ನಡವಳಿಕೆಯನ್ನು ನೀವು ನೋಡಿದ್ರೆ, ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆ ಅದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಎಲ್ಲಿಯಾದ್ರೂ ನಡೀತಾ ಇದ್ರೆ ಅದು ಕರ್ನಾಟಕದಲ್ಲಿ ಅನ್ನುವಂಥ ಭಾವನೆ ಜನಸಾಮಾನ್ಯರ ಮಧ್ಯೆ ಇದೆ. ಆ ರೀತಿಯಾದಂಥ ಒಂದು ಭ್ರಷ್ಟಾಚಾರ ವಿರೋಧಿ ಭ್ರಷ್ಟಾಚಾರಿಗಳಿಗೆ ನಡುಕ ಹುಟ್ಟಿಸಿದಂಥ ಒಂದು ಸಂಸ್ಥೆಯನ್ನ ಮುಚ್ಚಿಸಿದಂಥ ಹೆಗ್ಗಳಿಕೆ ಯಾರಿಗಾದ್ರು, ಅಥವಾ ಹೆಗ್ಗಳಿಕೆ ಅಲ್ಲ, ಮುಚ್ಚಿಸಿದಂಥ ಒಂದು ಅಪಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಮೇಲೆ ಇರುವುದು. ಒಂದು ವ್ಯವಸ್ಥಿತ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಿಂಹಸ್ವಪ್ನವಾಗಿದ್ದಂಥ, ಭ್ರಷ್ಟಾಚಾರಿಗಳಿಗೆ ಸಿಂಹಸ್ವಪ್ನ ಆಗಿದ್ದಂಥ ಒಂದು ಸಂಸ್ಥೆಯನ್ನ ವ್ಯವಸ್ಥಿತವಾಗಿ ಮುಚ್ಚಿಸಿದಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಮುಚ್ಚಿಸಿದಂಥ ಪಾರ್ಟಿ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕಳೆದ 1 ತಿಂಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿವಿಧ ರೀತಿಯ ಹೋರಾಟಗಳನ್ನು ಮಾಡ್ತಾ ಇದೆ. ಅದು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ಚಲೋ ಹೋರಾಟ ಮೂಡ ಸಂಬಂಧಿತವಾಗಿ ನಾವು ಮಾಡಿದ್ದೇವೆ. ಅಧಿವೇಶನದ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಈ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಧ್ವನಿ ಎತ್ತಿದ್ದಾರೆ, ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಈ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಯಾವುದೇ ಈ ರೀತಿಯ ಇದಕ್ಕೆ ಸೊಪ್ಪನ್ನು ಹಾಕದೆ ಒಂದು ರೀತಿಯಲ್ಲಿ ಟಚ್ ಮಿ ನಾಟ್ ಟೈಪ್, ಯಾವುದು ನನ್ನನ್ನು ಅಂಟಿಕೊಳ್ಳುವುದಿಲ್ಲ ಅನ್ನುವಂಥ ಒಂದು ರೀತಿಯ ಮಾನಸಿಕತೆಯಲ್ಲಿ ಸಿದ್ದರಾಮಯ್ಯ ಆಡಳಿತವನ್ನ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭ್ರಷ್ಟಾಚಾರ ವಿರುದ್ಧದ ತನಿಖೆಯನ್ನೇ ಸಂವಿಧಾನ ವಿರೋಧಿ ಅನ್ನುವಂತ ಒಂದು ನರೇಟಿವ್ ಅನ್ನು ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದೆ. ರಾಜ್ಯಪಾಲರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಲೋಕಸಭೆಯಲ್ಲಿ ಸಂವಿಧಾನವನ್ನ ಇಟ್ಕೊಂಡು ಕಾಂಗ್ರೆಸ್ನ ಸದಸ್ಯರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸಂವಿಧಾನಾತ್ಮಕ ಹುದ್ದೆ ಆದಂತಹ ರಾಜ್ಯಪಾಲರ ಹುದ್ದೆಯನ್ನ ಅತ್ಯಂತ ತುಚ್ಛವಾಗಿ, ಕನಿಷ್ಠವಾಗಿ ಮಾತನಾಡುವಂತ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿರುದ್ಧದ ತನಿಖೆಯನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾಗಿ ಅದಕ್ಕಿಂತಲೂ ಮೇಲೆ ಹೋಗಿ ಇವತ್ತು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪ್ರೇರೇಪಿಸಿ ಕಾನೂನು ವಿರುದ್ಧವಾಗಿ ಬಸ್ಸಿನ ಮೇಲೆ ಕಲ್ಲು ತೂರಾಟ ಮಾಡುವಂತದ್ದು, ಆ ಕಲ್ಲು ತೂರಾಟದಲ್ಲಿ ಒಂದು ವ್ಯಕ್ತಿಗೆ ಗಾಯ ಆಗುವಂತ ಪರಿಸ್ಥಿತಿಯನ್ನು ಕೂಡ ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಇದೆ. ಒಟ್ಟಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಆಗ್ರಹವನ್ನು ಮಾಡೋದು, ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಅವರು ಆರೋಪ ಮುಕ್ತರು ಅನ್ನುವಂತ ಭರವಸೆ ಅವರಿಗಿದ್ರೆ ತನಿಖೆಯನ್ನ ಎದುರಿಸಿ ಆರೋಪ ಮುಕ್ತರಾಗಿ ವಾಪಸ್ ಬರುವುದಿದ್ರೆ ಬರಬೇಕು. ಆದ್ರೆ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಈ ರಾಜ್ಯದ ಗೌರವವನ್ನು ಉಳಿಸಬೇಕು, ಸಂವಿಧಾನದ ಗೌರವವನ್ನು ಉಳಿಸಬೇಕು, ಜನ ಕೊಟ್ಟಿರುವ ಮ್ಯಾಂಡೇಟ್ನ ಗೌರವವನ್ನು ಉಳಿಸಬೇಕು. ಎರಡನೇದಾಗಿ ಆರೋಪ ಬಂದಿದೆ, ತಾವು ಭ್ರಷ್ಟಾಚಾರದ ವಿರುದ್ಧ, ಸಂವಿಧಾನದ ಪರ, ದಲಿತರ ಪರ ಅಂತ ಹೇಳ್ತಾ ಇರುವಂತವ್ರು ನಮಗೆ ತಾವೇ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ತನಿಖೆ ಆಗಬೇಕು. ತಾವು ಆ ರೀತಿಯ ಒಂದು ಹುದ್ದೆಯಲ್ಲಿ ಕೂತ್ಕೊಂಡು ತನಿಖೆಯನ್ನು ನಡೆಸುವುದು ಎಷ್ಟು ನ್ಯಾಯ ಅನ್ನುವಂಥ ಪ್ರಶ್ನೆ ಇರೋದು. ಮುಖ್ಯಮಂತ್ರಿಯ ಸ್ಥಾನದಲ್ಲಿ ನಿಂತ್ಕೊಂಡು ತನಿಖೆಯನ್ನು ನಡೆಸೋದು ಯಾವ ನ್ಯಾಯ ಅಂತ ಇರುವಂತ ಪ್ರಶ್ನೆ. ಹಾಗಾಗಿ ತನಿಖೆ ಮುಕ್ತವಾಗಿ ನಡಿಬೇಕಾದ್ರೆ, ತನಿಖೆ ಯಾವುದೇ ಒತ್ತಡ ಇಲ್ಲದೆ ನಡಿಬೇಕಾದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ನಿಮ್ಮ ನೈತಿಕತೆ ನಿಮ್ಮ ಇದಕ್ಕೆ ಕೇಳಕ್ಕೆ, ಯಾಕಂದ್ರೆ ನಿಮ್ಮಲ್ಲಿ ಏನು ಆಗಿಲ್ಲ ಇದು. ಈಗ ಸಿದ್ದರಾಮಯ್ಯನವರು ಈ ವಿಷಯ ಬಂದಾಗ, ಮೂಡ ಸ್ಕ್ಯಾಮ್ನ ವಿಷಯ ಬಂದಾಗ ಅವರಿಗೆ ಅವಕಾಶ ಇರುವುದು ಯಾವಾಗ? ಪ್ರತಿಯೊಬ್ಬ ಮುಖ್ಯಮಂತ್ರಿ ಅಥವಾ ಅಪೋಸಿಷನ್ ಅವರಿಗೆ ಅವಕಾಶ ಇರೋದು ಅಸೆಂಬ್ಲಿಯಲ್ಲಿ ಮಾತಾಡ್ಲಿಕ್ಕೆ. ಅಸೆಂಬ್ಲಿಯಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ಬೋದು, ಆರ್ಗ್ಯುಮೆಂಟ್ ಮಾಡಿ, ಇಲ್ಲ ನಾನು ನಿರ್ದೋಷ ಅನ್ನುವಂಥದ್ದು ಹೇಳಲಿಕ್ಕೆ ಒಂದು ಅವಕಾಶ ಇತ್ತು. ಆ ಅವಕಾಶನ ಅವರು ಬಳಸ್ಕೊಳ್ಳಿಲ್ಲ. ಅವರು ಯಾವುದೇ ರೀತಿಯ ಡಿಬೇಟ್ ಅನ್ನ ಮಾಡದೆ ಆ ಕ್ವಶನ್ ಅಲ್ಲೇ ಟೆಕ್ನಿಕಲ್ ಇಶ್ಯೂ ಅನ್ನ ತೆಗೆದು ಅಲ್ಲಿಂದ ಜಾರಿ ಓಡಿ ಹೋದ್ರು. ನಾವು ಚಾಲೆಂಜ್ ಮಾಡಿದ್ದೆ ಅವರಿಗೆ, ನೀವು ಮಾತಾಡ್ಲಿಕ್ಕೆ ಬನ್ನಿ ಅಂತ. ಓಡಿ ಹೋದ್ರು. ಅವ್ರಿಗೆ ಅಷ್ಟು ಅವರು ಸ್ವಚ್ಛ ಅದು ಇದು ಅಂತ ಸೋಷಲಿಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಮೇಲೆ ಸಹ ಈ ರೀತಿಯ ಒಂದು ಆರೋಪ ಬಂದಾಗ ಅವ್ರು ರಿಸೈನ್ ಮಾಡಿದ್ರು. ಎಲ್ಲ ಕ್ಲೀನ್ ಆದ್ಮೇಲೆ ಅವ್ರು ಪುನಃ ರಾಜಕೀಯ ಬಂದ್ರು. ಅಡ್ವಾಣಿ ಅವ್ರು ಸಹ ರಿಸೈನ್ ಮಾಡಿದ್ರು, ಹಿಂದೆ ನಿಂತರು. ಎಲ್ಲ ಇದಾದ ಮೇಲೆ, ಇನ್ವೆಸ್ಟಿಗೇಷನ್ ಆದ್ಮೇಲೆ ಬಂದದ್ದು ಪುನಃ ವಾಪಸ್ಸು. ಇವರಿಗೆ ಅಸೆಂಬ್ಲಿಯಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಯಾವಾಗ ಅವಕಾಶ ಕೊಡ್ಲಿಲ್ಲ. ನಮ್ಗೆ ಆವಾಗಲೇ ಗೊತ್ತಿತ್ತು ಇದರಲ್ಲಿ ಏನೋ ಒಂದು ದೊಡ್ಡದಾದ
ಸ್ಕ್ಯಾಮ್ ನಡೆದಿದೆ ಅನ್ನೋದು ನಮ್ಗೆ ಆವಾಗಲೇ ಗೊತ್ತು. ಇಲ್ಲದಿದ್ದರೆ ಓಪನ್ ಆಗಿ ಕರ್ನಾಟಕದ ಜನತೆಗೆ ಮತ್ತು ಅಪೋಸಿಷನ್ಗೆ ಅವರು ಉತ್ತರ ಕೊಡ್ಬೋದಿತ್ತು. ಖಂಡಿತ ಅವರು ಮತ್ತೊಂದು ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 84 ಕೋಟಿ ಆಗಿದೆ ಅನ್ನೋದನ್ನು ಒಪ್ಪಿದ್ದಾರೆ. ಉಳಿದ 84 ಕೋಟಿ ಏನಿದೆ ಅದನ್ನು ನಾವು ಹೇಳ್ತೇವೆ 170 ಕೋಟಿಯಷ್ಟು 180 ಕೋಟಿಯಷ್ಟು 182 ಕೋಟಿಯಷ್ಟು ಭ್ರಷ್ಟಾಚಾರ ವಾಲ್ಮೀಕಿಯಲ್ಲಿ ನಡೆದಿದೆ ಅನ್ನುವಂತ ಮಾತನ್ನು ಹೇಳಿದಾಗ ಇವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರುವಂತ ಒಂದು ಸಂದರ್ಭದಲ್ಲಿ ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕೆ ಸಹ ಅವರು ಇದು ಮೂಡ ಬಿಟ್ಟು ಆ ಹಗರಣದಲ್ಲಿ ಸಹ ಅವರು ಅದನ್ನು ನೋಡುವಾಗ ದೇ ಆರ್ ಆಲ್ ಇನ್ವಾಲ್ವ್ ಹ್ಯಾಂಡ್ ಇನ್ ಗ್ಲೌಸ್. ಕ್ಲೀನ್ ಆಗಿದ್ರೆ ಅವರು ರಾಜೀನಾಮೆಯನ್ನು ಕೊಟ್ಟು ಹಿಂದೆ ನಿಂತ್ಕೊಂಡು ಮಾಡ್ಬೋದು. 135 ಜನ ಮಂದಿ ಇದ್ದಾರೆ, ಅವರ MLA ಗಳಿದ್ದಾರೆ, 130 ಚಿಲ್ಲರೆ. ಬೇರೆ ಯಾರು CM ಮಾಡಿ, ಆಡ್ ಆಫ್ CM ಮಾಡಿ, ನಂತರ ನೀವು ಪುನಃ ಬನ್ನಿ ಕ್ಲೀನ್ ಆಗಿದ್ರೆ. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಪೊಲೀಸು, ಅವ್ರದ್ದೇ ಪ್ರತಿಭಟನೆ, ಅವರೇ ಕಲ್ಲು ಹೊಡೆಯುದು. ಹಾಗಾದ್ರೆ ಜನ ರಕ್ಷಣೆ ಮಾಡುದು ರೂಲಿಂಗ್ ಗವರ್ಮೆಂಟ್ ಪೊಲೀಸ ಯಾರಂತ ಆಗ್ಬೇಕು. ಈಗ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದನ್ನ ನೋಡ್ಬೇಕಾಗಿದೆ ನಾವೀಗ. ಸುಮೋಟವಾಗಿ ಕೇಸ್ ಹಾಕ್ತಾರ, ಯಾರೆಲ್ಲ ಪ್ರತಿಭಟನೆಗೆ ಕೂತಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು, ಅವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕು. ಯಾರು ಕಲ್ಲು ಹೊಡೆದಿದ್ದಾರೆ, ಅವ್ರು ಕಲ್ಲು ಹೊಡೆಸಿದ್ದಾರೆ. ಆ ರೀತಿಯ ಬಾಂಗ್ಲಾದಲ್ಲಿ ಆಗುವಂತ ವಾತಾವರಣ ಇಲ್ಲಿ ಮಾಡ್ತೇವೆ ಅನ್ನುವಂಥದ್ದು ಒಂದು ಬಲ ಕಲ್ಲು ಹೊಡೆದದ್ದು ಸಹ ಅದಕ್ಕೋಸ್ಕರನೇ ಕಲ್ಲು ಹೊಡೆಸಿದ್ದಾರೆ ಅವರು. ಅದಕ್ಕೆಲ್ಲ ನಾವೆಲ್ಲ ಬಗ್ಗುವವರೆಲ್ಲ ಅಪೋಸಿಷನ್ ಬಿಜೆಪಿ ನಾವು ಗಟ್ಟಿಯಾಗಿದ್ದೇವೆ. ಈ ರೀತಿಯ ಹೆದರಿಸುವ ಒಂದು ಪ್ರಯತ್ನ ಏನ್ ಮಾಡ್ತಾರೆ ನಾವು ಅದಕ್ಕೆ ಬಗ್ಗುದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಯಾವ ಹೋರಾಟವನ್ನ ನಾವು ಮಾಡ್ತಿದ್ದೇವೆ, ನಾವು ಮುಂದುವರಿಸ್ತೇವೆ. ಜನರು ಸಹ ನಮ್ಮ ಪರವಾಗಿ ನಿಲ್ತಾರೆ. ಈಗ ರಾಜ್ಯಪಾಲರ ವಿಚಾರದಲ್ಲಿ ಮಾತಾಡಿ, ರಾಜ್ಯಪಾಲರ ಬಗ್ಗೆ ಮಾತಾಡ್ತಿದ್ದಾರೆ. ರಾಜ್ಯಪಾಲರ ಬಳಿ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಶಶಿಕಲಾ ಜೊಲ್ಲೆ ಅವರ ವಿರುದ್ಧ, ನಿರಾಣಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅವ್ರು ಹೇಳಿದ್ರು ಕ್ವಶನ್ ಕೇಳುವಾಗ ಒಂದಿಂದಲೇ ಏಕಾಕಿ ಅಲ್ಲ, ಒಂದಿಂದಲ್ಲ, ಇದೆಲ್ಲ ಲೀಗಲ್ ಒಪಿನಿಯನ್ ತಗೊಂಡೆ ಆಮೇಲೆ ಪ್ರಾಸಿಕ್ಯೂಷನ್ ಗೆ ಕೊಟ್ಟೆ. ಝೂಮೋಟಾಗಿ ನೋಡಿ ಅದರ ಮೇಲಿನ ಮೇಲೆ ಪ್ರೈವೇಟ್ ದೇಶದಲ್ಲಿ ನೋಡ್ಲಿಕ್ಕೆ ಹೀಗಿದೆ ಒಂದಿನಲ್ಲಿ ಕೊಟ್ಟಿದ್ದಲ್ಲ. ಇದು ಯಾವಾಗ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಹುಶಃ ಆಲ್ಮೋಸ್ಟ್ ತಿಂಗಳಾಗ್ತಾ ಬಂತ ಅಂತ, ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಆಗಿದೆ, 1 ತಿಂಗಳಾಗಿದೆ. ಅದೆಲ್ಲ ಮಾಡಿ ಲೀಗಲ್ ಒಪಿನಿಯನ್ ತೋರ್ಕೊಂಡು ಇದರಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದನ್ನು ಕಂಡುಕೊಂಡ ನಂತರ ಪ್ರಾಸಿಕ್ಯೂಷನ್ ಗೆ ಕೊಟ್ಟೆವು. ಹಾಗೆ ಎಲ್ಲಾ ಕೇಸ್ಗಳಲ್ಲಿ ಸಹ ಲೀಗಲ್ ಒಪಿನಿಯನ್ ತಗೊಳ್ತಾರೆ. ಇದು ಈಸ್ ಎ ಹೆಡ್ ಆಫ್ ದ ಸ್ಟೇಟ್. ನೀವು ಹೆಡ್ ಆಫ್ ದ ಸ್ಟೇಟ್ ವಿರುದ್ಧ ನೀವು ಪ್ರಾಸಿಕ್ಯೂಷನ್ ಕೊಟ್ಟಂತ ಸಮಯ, ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟಂತ ಸಮಯದಲ್ಲಿ ಅವನ ಇಡೀ ಮೆಷಿನರಿ ಹೆಡ್ ಆಫ್ ದ ಸ್ಟೇಟ್ ನ ಕೈಯಲ್ಲೇ ಇರ್ತದೆ. ಸೊ ಇಟ್ ಈಸ್ ಮಾರಲಿ ಅವ್ನು ಹಿಂದೆ ಬರ್ಬೇಕು. ನಾವು ಮಾರಲ್ ನೀವು ಹಿಂದೆ ಇಟ್ಕೊಳ್ಳಿ, ನೀವು ತಪ್ಪಿಸ್ತಾರ ಅಲ್ಲದಿದ್ರೆ ತಪ್ಪಿಸ್ತಾರ ಅಲ್ಲ ಅಂತ ಆಗ್ತದಲ್ಲ. ನಿಮ್ಗೆ ಹೆದರಿಕೆ ಯಾಕೆ? ಇಷ್ಟೆಲ್ಲ ನೀವು ಗಲಾಟೆ ಮಾಡ್ತಿದ್ದೀರಿ, ನಿಮ್ಗೆ ಯಾಕೆ ಹೆದರಿಕೆ? ಎಷ್ಟು ಏನ್ ತಪ್ಪು ಮಾಡಿದ್ರೆ ಮಾತ್ರ ಅಲ್ವ ಎಷ್ಟು ಹೆದರಿಕೆ ಆಗೋದು. ಹಾಗೆ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರದ್ದೇ ಸರ್ಕಾರ ಕಲ್ಲು ಹೊಡಿತಾ ಇದ್ದಾರೆ, ಅಗತ್ಯ ಉಂಟಾ ಇದೆಲ್ಲ? ಲೆಟ್ ದೆಮ್ ಫೇಸ್ ಅ ಲಾ ಮೇಲೆ ಸಹ ನಮ್ಗೆ ನಂಬಿಕೆ ಇಲ್ಲ, ಗವರ್ನರ್ ಮೇಲೆ ಸಹ ನಂಬಿಕೆ ಇಲ್ಲ, ಜುಡಿಷಿಯಲ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ. ಅವರಿಗೆ ಹಿಂದೆ ಇವರು ರಿಸೈನ್ ಕೊಟ್ಟಾಗ ಇವರು ಬಾಯಿ ಬಂದಾಗೆ ಮಾತಾಡಿದ್ರು. ಯಾರು ಯಡಿಯೂರಪ್ಪನವರು ಕೊಡ್ಬೇಕು ಅನ್ನುವಂತ ಸಮಯದಲ್ಲಿ ಸಿದ್ದರಾಮಯ್ಯವರು ಬಾಯಿ ಬಂದಾಗೆ ಮಾತಾಡಿದ್ರು. ಈಗ ಅವರಿಗೆ ಬಂದಾಗ ಬೇರೆ ನ್ಯಾಯ, ಯಡಿಯೂರಪ್ಪನವರಿಗೆ ಬೇರೆ ನ್ಯಾಯ. ನಮ್ಮ ಪ್ರಶ್ನೆ ಅದೇ. ಒಂದು ವಿಚಾರವಂತೂ ಇದರಲ್ಲಿ ಸ್ಪಷ್ಟವಾಗ್ತದೆ. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿ ಹೋಗಿ ರಾಜ್ಯಪಾಲರ ಹತ್ರ ಕಂಪ್ಲೇಂಟ್ ಕೊಟ್ಟ ಕೂಡಲೇ ರಾಜ್ಯಪಾಲರು ಏಕಾಏಕಿ ಹೋಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಮಾಡಿ ಅಂತ ಹೇಳಿ ಬರಲ್ಲ. ರಾಜ್ಯಪಾಲರ ಹತ್ರ ಅವ್ರದೇ ಆದ ಲೀಗಲ್ ಟೀಮ್ಗಳಿದೆ, ಲೀಗಲ್ ಎಕ್ಸ್ಪರ್ಟ್ಸ್ಗಳು, ಅವರು ನೋಡುವಂಥ ತಂಡಗಳಿದೆ. ಇದನ್ನೆಲ್ಲ ನೋಡಿಕೊಂಡು ಮೇಲ್ನೋಟಕ್ಕೆ ಇದರಲ್ಲಿ ಮುಖ್ಯಮಂತ್ರಿಗಳು ಪೂರ್ಣವಾಗಿ ಜವಾಬ್ದಾರಿಯಾಗಿ ಅವರ ಕೈ ಕೆಳಗಡೆ ಅವರ ನೇತೃತ್ವದಲ್ಲೇ ಈ ಭ್ರಷ್ಟಾಚಾರ ಆಗಿದೆ ಅಂತೇಳಿ ರಾಜ್ಯಪಾಲರಿಗೆ ಮನವರಿಕೆ ಆದ ನಂತರ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತೇನೆ. 15 ತಿಂಗಳಾಯಿತು ಸಿದ್ದರಾಮಯ್ಯ ಬಂದು. ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನಿಮಗೆ ನಿರಾಣಿಯವ್ರದ್ದು, ಶಶಿಕಲಾ ಜೊಲ್ಲೆದ್ದು, ಇನ್ಯಾವುದು ನೆನಪಿಗೆ ಬರೋದಾ? 15 ತಿಂಗಳು ಆಡಳಿತದಲ್ಲಿ ಇದ್ರಲ್ಲ, ಏನ್ ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇದ್ರ? ಕೊಡಬಹುದಿತ್ತಲ್ಲ ಆಡಳಿತಕ್ಕೆ. ಅವಾಗ ಪ್ರಾಸಿಕ್ಯೂಷನ್ ಏನಂತ ಹೇಳಿದ್ರೆ, ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಸಿದ್ದರಾಮಯ್ಯ ಮಾಡಿದ್ರೆ ನಾವು ಶಶಿಕಲಾ ಜೊಲ್ಲೆ ಇನ್ನೊಂದು ತೋರಿಸ್ಕೊಂಡು ಬಿಜೆಪಿಗೆ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ಆಡಳಿತ ಇತ್ತು, 15 ತಿಂಗಳಿತ್ತು, ಎಲ್ಲ ತನಿಖೆಯನ್ನು ಮಾಡಬಹುದಿತ್ತು. ಒಂದೇ ಒಂದು ತನಿಖೆ ಮಾಡುವಂತ ಸಾಮರ್ಥ್ಯ ಇಲ್ಲದಂತ ಮುಖ್ಯಮಂತ್ರಿ ಮೇಲ್ನೋಟಕ್ಕೆ. ನಾನು ಮತ್ತು ಒಂದು ಮಾತನ್ನು ಸ್ಪಷ್ಟವಾಗಿ ನಿಮ್ಗೆ ಹೇಳಿಕೊಳ್ತೀನಿ. ನಮ್ಮ ಸರ್ಕಾರ ಕಳೆದ
ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ದಾಖಲೆಗಳನ್ನು ಕೊಡದೆ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ 40% ಸರ್ಕಾರ ಅಂತ ಹೇಳಿದ್ರು. ಕೊನೆಯದಾಗಿ ನಮ್ಮ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಕೆಂಪಣ್ಣರ ಮೇಲೆ ಕೇಸ್ ಕೊಟ್ಟು ಜೈಲಲ್ಲಿ ಹಾಕಿದಾಗ ಕೂಡ ಆ ಕೋರ್ಟ್ನಲ್ಲಿ ಆ ಕೆಂಪಣ್ಣ ಸಾಬೀತುಪಡಿಸಲಿಕ್ಕಾಗಲಿಲ್ಲ. ಈ ಕಾಂಗ್ರೆಸ್ನವರಿಗೆ ಸಾಬೀತುಪಡಿಸ್ತಾರೆ. ಆದರೆ ಅವತ್ತಿನಿಂದ ಮಾಡಿದ ಎಲ್ಲ ಹೋರಾಟಗಳು ಹಿಂಬಡಿಕೊಳ್ಳಿಕ್ಕೆ ಅವರಿಗೆ ಆಗತ್ತಾ? ಆಗಲ್ಲ. ನೀವು ಇದ್ದ ಹಾಗೆ ಆರೋಪವನ್ನು ಮಾಡಿ ಬಿಜೆಪಿಯ ಮೇಲೆ ಮುಜುಗರ ತರುವಂತ ಕೆಲಸ ಕಾರ್ಯಗಳು ಮಾಡಿದರು. ತದನಂತರ ದಾಖಲೆ ಕೊಡಿ ಅಂತ ಹೇಳಿದಾಗ ದಾಖಲೆ ಕೊಡ್ಲಿಕ್ಕಾಗದೆ, ಕೆಂಪಣ್ಣನ ರಕ್ಷಣೆ ಮಾಡ್ಲಿಕ್ಕಾಗದೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಇವತ್ತು ಅವರು ರಾಜ್ಯಪಾಲರಿಗೆ ದಾಖಲೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ದಾಖಲೆಗಳನ್ನು ನೋಡಿದ್ದಾರೆ. ಮೇಲ್ನೋಟಕ್ಕೆ ಅವರಿಗೆ ಮನವರಿಕೆ. ನಾಳೆ ನಾನು ಹೋಗಿ 10 ಜನರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತೇಳಿ ಕೆಲವು ಕಾಗದ ಕೊಡ್ತೇನೆ, ರಾಜ್ಯಪಾಲರು ಕೊಡ್ತಾರ? ಇಲ್ಲ, ಕಾಂಗ್ರೆಸ್ನವರೇ ಹೋಗಿ 10 ಜನರ ಮೇಲೆ ಕೊಡ್ಲಿ, ಬಿಜೆಪಿಯವರು ಹೋಗಿ ಕೊಡ್ಲಿ, ಆಗಲ್ಲ. ಡಾಕ್ಯುಮೆಂಟೇಶನ್ ಎಲ್ಲ ನೋಡಿಕೊಂಡು ಲೀಗಲ್ ಸಿಸ್ಟಮ್ ಅನ್ನು ನೋಡಿಕೊಂಡೇ ಮಾಡುವುದು. ಹಾಗಾಗಿ ಇದು ಸ್ಪಷ್ಟ ಆಗಿದೆ ಅಂತ ಹೇಳೋದು ಸ್ಪಷ್ಟ. ರಾಜ್ಯಪಾಲ ಅದಕ್ಕೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯ ಅವರು ಅವರೇ ಪೊಲೀಸ್ SIT, ಆ SIT ಮುಖಾಂತರ ತನಿಖೆ, ಕೋರ್ಟ್ ಹೇಳುತ್ತೆ ತನಿಖೆ ಮಾಡುವ ಯಾರು? ಈ SIT ಅವರು. ಸಿದ್ದರಾಮಯ್ಯ ಬಂದು ಕಾರಿಪಾ ಅಂದ್ರೆ ಬಂದು ಕೂತ್ಕೊಳ್ಳುವವರು. ಈ ತನಿಖೆ ಸರಿಯಾಗಿ ಹಾಕ್ಬೋದ್ರೆ ನೀವೇ ಮಾಧ್ಯಮದವರು ಒಂದು ಆಲೋಚನೆ ಮಾಡಿ ಆಗತ್ತಾ? ಅದಕ್ಕಾಗಿ ನೀವು ಬದಿಯಲ್ಲಿ ಕೂತ್ಕೊಳ್ಳಿ. ಯಾರೇ ಬೇಕಾದ್ರೆ ನೀವು ಮುಖ್ಯಮಂತ್ರಿಗಳು ಮಾಡಿ ತನಿಖೆ ಎಲ್ಲದಕ್ಕೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇದು ತನಿಖೆ ಸ್ಪಷ್ಟ ಆಗಲ್ಲ ಅಂತ ನಮ್ಮ ಆಗ್ರಹ. ಅದಕ್ಕಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ನಾನು ಬಹಳ ಕ್ಲೀನ್ ಮಾತ್ರ ಕ್ಲೀನ್ ತುಂಬಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕ್ಲೀನ್ ಆದ್ರೆ ಕ್ಲೀನಿಗೆ ಸಹಕಾರ ಕೊಟ್ಟು ಬದಿಯಲ್ಲಿ ಕೂತ್ಕೊಳ್ಳಿ, ಬೇರೆಯವರಿಗೆ ಅವಕಾಶ ಕೊಡಿ. ಅದರ ನಂತರ ಕ್ಲೀನ್ ಆದಂತ ಪುನರಪಿ ಬನ್ನಿ ಅಂತೇಳಿ ನಮ್ಮ ಈಗ ಏನಾದರೂ ಅವರು ಸುರ್ಜೇವಾಲದಿಂದ ಹಿಡಿದು ಇವರು MP ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಭ್ರಷ್ಟಾಚಾರಿ ಹೌದು, ನಾವು ಸರ್ಟಿಫಿಕೇಟ್ ಕೊಡ್ತೇವೆ, ನೀವು ಮಾಡಿಲ್ಲ, ಏನು ಭ್ರಷ್ಟಾಚಾರಿ ಅಲ್ಲ ಅಂತ ರಾಹುಲ್ ಗಾಂಧಿ ಈ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರ? ಯಾವುದಾದ್ರೂ ಒಂದು ಕಾಂಗ್ರೆಸ್ನ ನಾಯಕ ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರ? ಬಿಜೆಪಿ ಅವರು ಸರಿ ನಿಮ್ಮ ವಿರೋಧಿಗಳು ಆರೋಪ ಮಾಡ್ತಾರೆ, ಅಬ್ರಾಹಂ ಇನ್ಯಾರೆಲ್ಲ ವ್ಯಕ್ತಿಗಳು ಹಾಕಿದಾರಲ್ಲ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರ? ನೀವು ಒಟ್ಟಾರೆ ಸಿದ್ದರಾಮಯ್ಯವನ್ನು ಉಳಿಸ್ಕೊಳ್ಬೇಕು. ನಮ್ಮ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ನಮ್ಮ ಸರ್ಕಾರಕ್ಕೆ ಜನರು ಬೆಳೆಸೋದು. ಏನು ಬಿಜೆಪಿಯವರ ಮೇಲೆ ಆರೋಪ ಬಂದಿತ್ತು, ಬಿಜೆಪಿಯವರ ಮೇಲೆ ಆರೋಪ ನೀವು ಹಾಕಿದ್ರಿ, ಪ್ರೂವ್ ಮಾಡ್ಲಿಕ್ಕೆ ಆಗದೇ ಇರುವಂತ ಯೋಗ್ಯತೆ ಇರದಂತ ಪಕ್ಷ ನೀವು ಮಾಡಿದ್ರಿ. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದೀರಿ. ಅದ ನಂತರ ನೀವು ಬೆನ್ನು ತರಿಸ್ಕೊಂಡು ಕೂತ್ಕೊಂಡಿದ್ದೀರಿ. ಇದು ನಮ್ಮ ಪ್ರಶ್ನೆ. ಅವರು ಇನ್ನು ಮಂಗಳೂರು, ಈ ಜಿಲ್ಲೆ, ಈ ರಾಜ್ಯ ಬಾಂಗ್ಲಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಪೊಲೀಸರು ಸುಮೋಟವಾಗಿ ಎಲ್ಲೋ ಒಂದು ಕಡೆ ಆದಂತ ಘಟನೆ ಬಗ್ಗೆ ಸುಮೋಟೋ ಕಮಿಷನರ್ ಮಾಡ್ತಾರೆ. ಕಾಂಗ್ರೆಸ್ನ ಐವನ್ ಡಿಸೋದ ಮತ್ತು ತಂಡದ ಮೇಲೆ ಸುಮೋಟಕ್ಕೆ ಸಹ ಹಾಕ್ಲಿ. ಭರತ್ ಶೆಟ್ಟಿ ಅವರು ನನ್ನ ಮೇಲೆಲ್ಲ ಹಾಕಲಿಲ್ಲ. ಅವರು ಆಡಳಿತದಲ್ಲಿರುವಂತಹ ಪಾರ್ಟಿ ಏನೋ ಮಾಡಿದ್ರೆ ನಾಳೆ ಆಡಳಿತದಲ್ಲಿರುವ ಪಾರ್ಟಿಗಳು ಇನ್ನಷ್ಟು ಬಾಂಬ್ ಬಿಡ್ತದೆ. ಪೊಲೀಸ್ ಸುಮ್ಮನೆ ಕೂತ್ಕೊಳ್ತಾರ? ಮಾನ ಮರ್ಯಾದೆ ಇದ್ರೆ ಹಾಕಿ ಕಾಂಗ್ರೆಸ್ ನಾಯಕರ ಮೇಲೆ ಕೇಸ್ ಹಾಕಿ. ಇಲ್ಲದಂತ ವ್ಯಕ್ತಿ ಭರತ್ ಶೆಟ್ಟರ ಮೇಲೆ ಕೇಸ್ ಹಾಕಿದ್ದಾರೆ. ಎಲ್ಲಿ ಅಜರದಲ್ಲಿ ಅವರು ಇರಲಿಲ್ಲ, ಅವ್ರ ಮೇಲೆ ಹಾಕಿದ್ದಾರೆ. ಇಲ್ಲಿ ಕಲ್ಲು ಬಿಸಾಡಿದ್ದು ಇವರ ಪ್ರತಿಭಟನೆ ನಾಯಕರುಗಳ ನೇತೃತ್ವದಲ್ಲಿ ಕೇಸ್ ಹಾಕಿ ಒಳಗಡೆ ಹಾಕ್ಲಿಕ್ಕೆ ಬಿಡಲ್ಲ ಇವರು. ಆಡಳಿತ ಪೊಲೀಸ್ ಅದಕ್ಕಾಗಿರೋದು, ಪೊಲೀಸರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ. ಯಾವ ಕಡೆ ಇಲ್ಲೇ ಬಿಡಲ್ಲ. ಮತ್ತೆ ಸಿದ್ದರಾಮಯ್ಯ ಅವರು SIT ತನಿಖೆ ಮಾಡ್ಲಿಕ್ಕೆ ಬಿಡ್ತಾರೆ, ಮುಖ್ಯಮಂತ್ರಿಗಳಾಗಿದ್ದು ಬಿಡಲ್ಲ. ಅದಕ್ಕಾಗಿ ದಯವಿಟ್ಟು ನಮ್ಮೆಲ್ಲರ ಆಗ್ರಹ, ಮಾಧ್ಯಮದವರು ಕೂಡ ಸಹಕಾರ, ಸಿದ್ದರಾಮಯ್ಯ ಇರಲೇಬೇಕು. ಇಲ್ಲದ ಒಂದು ಸ್ವಲ್ಪ ದಿವಸಗಳಲ್ಲಿ ಜನರೇ ಒದ್ದು ಓಡಿಸುವಂತ ಪರಿಸ್ಥಿತಿ ದೂರ ಇಲ್ಲ.